ಎಲ್ಲರಿಗೂ ಶರಣಾರ್ಥಿ. ನಮ್ಮ ಮೇಲೇನು ಆರೋಪ ಮಾಡಿದ್ದಾರೆ ಮತ್ತು ನಮ್ಮ ಮೇಲೆ ಬಂದಿರತಕ್ಕಂಥ ಒಂದು ವಾಯ್ಸ್ ಕರೆಗೆ ನಾನಿವತ್ತು ಉತ್ತರವನ್ನು ಒದಗಿಸ್ತಾ ಇದ್ದೀನಿ. ನಿನ್ನೆನೇ ನಾನು ಈ ಉತ್ತರವನ್ನು ಒದಗಿಸ್ಬೇಕಾಗಿತ್ತು. ನನಗೆ ಮೈಸೂರು ಕಾರ್ಯಕ್ರಮ, ಒಂದು ಗೌರ್ಮೆಂಟ್ ಕಾರ್ಯಕ್ರಮ ಸೇವಾಲಾಲ್ ಜಯಂತಿ ಇರೋದ್ರಿಂದ ಮೈಸೂರಿಗೆ ಹೊರಟಿದ್ದೆ ನಾನು. ಹಾಗಾಗಿ ನನಗೆ ಅದನ್ನು ಉತ್ತರಿಸೋಕ್ಕಾಗಲಿಲ್ಲ ಮತ್ತು ಭಕ್ತರಿಗೆ ಸಂದೇಶವನ್ನು ಅಲ್ಲಿಂದ ಕಳಿಸಿದೆ. ಯಾರೂ ಕೂಡ ಆತರ ಪಡಬಾಡ್ರಿ, ಅದಕ್ಕೆ ಒಳ್ಳೆಯ ವಿಚಾರವಾಗಿ ನಾವು ಎಲ್ಲರೂ ಕುಂತು ಮಾತಾಡಿಕೊಂಡು ಪತ್ರಕರ್ತನ ಕರೆದು ಪ್ರೆಸ್ ಮೀಟನ್ನು ಮಾಡ್ಬೇಕಂತೇಳಿ ಅಂದಾಗ ನಾನು ಗದಗ ಬರ್ತೀನಿ ಅಂತೇಳಿ ಮಾಧ್ಯಮದವ್ರಿಗೆ ಹೇಳಿದ್ದೆ. ಆದ್ರೆ ಅವರೆಲ್ಲ ಬಿಜಿ ಶೆಡ್ಯೂಲ್ ಇರೋದ್ರಿಂದ ಇಲ್ಲಿ ಶಿರಟ್ಟಿಗೆ ಬಂದ ಇದನ್ನು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಚಂದ್ರು ಲಮಾಣಿ ಡಾಕ್ಟರ್ ಅವರು ಈಗ ಬಂದಿರತಕ್ಕಂಥ ಸಮಸ್ಯೆಗೆ ಮತ್ತು ಈಗ ಬಂದಿರತಕ್ಕಂಥ ಅವ್ರ ಮೇಲೆ ಆಪಾದನೆಗೆ ಅದರಲ್ಲಿ ನಮ್ಮ ಯಾವುದೇ ಪಾತ್ರಗಳಿಲ್ಲ ಅಂತೇಳಿ ಈಗೂ ಹೇಳ್ತೀನಿ, ಮುಂದೂ ಹೇಳ್ತೀನಿ. ಆದ್ರೆ ವಾಯ್ಸ್ ಕರೆ ನಂದೇ ಅದು, ನಾನು ಒಪ್ಕೊತೀನಿ ಅದನ್ನು. ಆ ವಾಯ್ಸ್ ಕರೆ ನಂದೇ ಹೌದು, ಅದನ್ನು ನಾನು ಸಮರ್ಥನೆಯೂ ಮಾಡ್ಕೊತೀನಿ. 4 ತಿಂಗಳದಿಂದ ಅವ್ರ ಕಡೆ ಇರ್ತಕ್ಕಂಥ ಈಗೇನು ಮೊನ್ನೆ ಸೋನು ಲಮಾಣಿ ಅಂತೇಳಿ ಏನು ಪ್ರೆಸ್ ಮೀಟನ್ನು ಮಾಡಿದ್ದಾನ, ಆ ಮನುಷ್ಯ ನನ್ನ ಫೋನ್ ಹಚ್ಚಿ ಶಾಸಕರ ಜೊತೆ ಒಂದಾಗಬೇಕು, ನೀವು ಒಂದಾಗಲಿಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ, ಹಾಗೆ ಈಗ ಅಂತೇಳಿ ನನ್ನ ಕಡೆ ಎಲ್ಲ ರೆಕಾರ್ಡಿಂಗ್ ಸಮೇತ ಇದೆ ಅವ್ರದ್ದು. ಈ ಹಿಂದೆ 4 ತಿಂಗಳ ಹಿಂದೆ ಮಾತಾಡಿದ್ರು ಅವರು. ನೆಕ್ಸ್ಟ್ ನಾನು ಮಾತಾಡಿರ್ತಕ್ಕಂಥ ವ್ಯಕ್ತಿ ಒಬ್ಬರು ಪಂಚಮಶಾಲಿ ಸಮಾಜದ ಪಾಪ ಅವರು ಅಧ್ಯಕ್ಷರು ಮತ್ತು BJP ಪಕ್ಷದ ಅವರು ಒಂದು ಪಕ್ಷದ ಶಿಸ್ತಿನ ಸಿಪಾಯಿನೂ ಹೌದು. ಆದರೆ ಆ ಮನುಷ್ಯ ನಾನು ಮಾತಾಡಿದ್ದು ನಿಜ ಇದೆ. ಅದು ನಾನು ರೈತರು ಹೋರಾಟಕ್ಕೆ ಕುಂತಾಗೂ ಕೂಡ ಇದೇ ಶಾಸಕರು ನನಗೆ ಫೋನ್ ಹಚ್ಚಿ ಭಾಳಷ್ಟು ಬೆದರಿಕೆ ಕರೆಗಳನ್ನು ಹಾಕಿಸಿದ್ದಾರೆ ಮತ್ತು ಅನೇಕ ಸಮಸ್ಯೆಗಳನ್ನು ಮಾಡಿದ್ದಾರೆ. ಮತ್ತು ಹೊಳ್ಳಿ ನಮ್ಮ ಆದರಳ್ಳಿ ನಮ್ಮ ಹಿರಿಯರಿಗೆ ಫೋನ್ ಹಚ್ಚಿ ಅವ್ರನ್ನ ಸ್ವಾಮಿಗುಂಡು ಮಠ ಬಿಡಿಸ್ರಿ, ಮಠ ಬಿಡಿಸೋದ್ರಿಂದ ನಿಮಗೆ ದುಡ್ಡು ಕೊಡ್ತೀನಿ, ಅವ್ರು ಇರೋದ್ರಿಂದ ನನಗೆ ಇಲೆಕ್ಷನ್ ಗೆಲ್ಲಕ್ಕೆ ಆಗೋದಿಲ್ಲ, ಬೇರೆ ಬೇರೆ ಅವಾಚ್ಯ ಶಬ್ದವನ್ನು ಬಳಸೋದ್ರಿಂದ ನನಗೆ ಸಿಟ್ಟು ಬಂದು ಅವ್ರ ಮೇಲೆ ನಾನು ಶಾಸಕರು ಮತ್ತು ಅವರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅನೇಕ ನೀವೆಲ್ಲ ನೋಡ್ತಾ ಇದ್ದೀರಿ, ಕ್ಷೇತ್ರದ ಜನ, ನಾನು ಒಬ್ಬನೇ ನೋಡ್ತಾ ಇಲ್ಲ, ಪ್ರತಿಯೊಬ್ಬರು ನೋಡ್ತಾ ಇದ್ದೀರಿ. ಶಾಸಕರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಕೆಲಸ ಏನಿಲ್ಲ ಅಂದಾಗ ಈ 3 ವರ್ಷ ಅಂಕರು ಕಳೆದು ಬಿಟ್ಟಿದ್ದೀವಿ, ಇನ್ನೂ 2 ವರ್ಷ ಕಳೆಯೋದೈತಪ್ಪ, ಹೆಂಗೆ ಕಳಿಬೇಕು ಇವನ ಕೈಯಾಗ? ಒಬ್ರು ಸ್ವಾಮಿಗಳ್ನೂ ಬಿಡವಲ್ಲ, ಒಬ್ಬರನ್ನ ಜನಸಾಮಾನ್ಯ ರೈತರನ್ನೂ ಬಿಡವಲ್ಲ, ಒಬ್ಬರು ಅಧಿಕಾರಿಗಳನ್ನೂ ಬಿಡವಲ್ಲ. ಆ ಮನುಷ್ಯ ಅಷ್ಟು ಕ್ರೂರಿ ಮನುಷ್ಯ ಹೌದು ಅವನು. ಒಬ್ಬರು ಮಠಾಧಿಪತಿಗಳು ಎಲ್ಲವನ್ನ ತ್ಯಜಿಸಿ ಮಠಕ್ಕೆ ಬಂದು ಕುಂತಿರ್ತಾರೆ ಅವರು, ಅವ್ರನ್ನೂ ಕೂಡ ಸನ್ಯಾಸಿಗಳ್ನೂ ಬಿಡವಲ್ಲ ಅಂದ್ರೆ ಸಮಾಜಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿಯಾಗಿ ಪರಿಣಮಿಸ್ತತಿದೆ ಅಂತೇಳಿ ನಾನು ಶಾಸಕರ ವಿರುದ್ಧ ಮಾತಾಡಿದ್ದು ನಿಜ ಐತಿ. ಅದನ್ನು ವಾಯ್ಸ್ ಕಾಲನ್ನು ಈಗಲೂ ಕೂಡ ಪರೀಕ್ಷೆ ಮಾಡಿಸ್ರಿ ನೀವು, ಎಷ್ಟು ದಿನದ್ದು ಹೌದದು, ಎಷ್ಟು ದಿನದ ಹಿಂದೆ ಮಾತಾಡಿದ್ದೀನಿ. ಈಗ ಆಗಿರ್ತಕ್ಕಂಥ ಘಟನೆಗೆ ನನಗೆ ಯಾವುದೇ ಸಂಬಂಧನೂ ಇಲ್ಲ, ಆ ಮನುಷ್ಯ ಯಾರಂತನೂ ನನಗೆ ಕಾಂಟ್ಯಾಕ್ಟ್ರ್ ಗೊತ್ತಿಲ್ಲ. ಒಂದು ವೇಳೆ ಆ ಮನುಷ್ಯನ ಜೊತೆ ನಾನು ಮಾತಾಡಿದ್ದಾಗಲಿ ಅಥವಾ ಆ ಮನುಷ್ಯನ ಜೊತೆ ನನ್ನ ಕಾಲ್ ಟ್ರ್ಯಾಕನ್ನು ಹಾಕಿಸ್ರಿ ಅಥವಾ ನನ್ನ ನಂಬರನ್ನು ತೊಗೊಳ್ರಿ, ತೊಗೊಂಡು ನಾನು ಅದಕ್ಕೆ ಬದ್ಧನಾಗಿ ಕಾನೂನಕ್ಕೆ ನಾನು ವಿರುದ್ಧವಾಗಿ ಹೋಗೋದಿಲ್ಲ. ಎಲ್ಲ ಅಧಿಕಾರಿಗಳು ಸ್ಪಂದಿಸ್ತೀನಿ, ನಾನು ಮುಂದೂ ಸ್ಪಂದಿಸ್ತೀನಿ, ಈಗಲೂ ಸ್ಪಂದಿಸ್ತೀನಿ. ಆದ್ರೆ ಚಂದ್ರು ಡಾಕ್ಟರ್ ಅವರು ನಮ್ಮ ಸಮಾಜದವರೇ ಆಗಿ ಸಮಾಜದ ಸ್ವಾಮಿಗಳಿಗೆ ನೋವು ಮಾಡ್ತಾರಂದ್ರೆ ಇನ್ನು ಯಾರನ್ನು ಬಿಡ್ತಾರ? ಅವರು ಎಲ್ಲರನ್ನೂ ಕೂಡ ನೋವು ಮಾಡಿರ್ತಕ್ಕಂಥ ವ್ಯಕ್ತಿನ ಈ ಹಿಂದೆ ನೀವು ಕೇಳಿದಿರಿ. ಮಾಂಡ್ರೆ ಅಂತೇಳಿ ಅವ್ರಿಗೆ ತ್ರಾಸು ಕೊಟ್ಟರು, ಅನೇಕ ಇಲ್ಲಿ ಅಧಿಕಾರಿಗಳಿಗೆ ತ್ರಾಸು ಕೊಟ್ಟರು, ಅನೇಕ ಎಲ್ಲರಿಗೂ ಯಾರನ್ನೂ ಬಿಡಲಾರ್ದು ಕ್ರೂರಿ ಮನುಷ್ಯ ಅವನು. ಸ್ವಂತ ನಾನು ಯಾಕೆ ಇದನ್ನು ಹೇಳಕ್ಕೆ ಇಚ್ಛಪಟ್ಟನಂದ್ರೆ ಅವನು ಏನೋ ಮಾಡಿದರೂ ಕೂಡ ತನ್ನ ಹಿತಕ್ಕೆ ಮಾಡ್ಕೊಳೋದಿಲ್ಲ, ನಮ್ಮ ಇನ್ನೊಬ್ಬರಿಗೆ ನೋವು ಮಾಡೋದೇ ಅವನ ಕೆಲಸ. ಅವನ ಜೊತೆಗೆ ಅವನು ಇರ್ತಕ್ಕಂಥ ಫಾಲೋವರ್ಸ್ಗಳು ನನಗೆ ನಿನ್ನೆ ರಾತ್ರಿ ಕೂಡ 1 ಗಂಟೆ ಕಾಲ್ ಬಂದಿದೆ. ನನಗೆ ರಾತ್ರಿ 1 ಗಂಟೆ ಸಮಯಕ್ಕೆ ಕಾಲ್ ಬಂದಿದೆ. ಅವ್ರು ಯಾರು ಎಲ್ಲಿ ಯಾರಂತ ಗೊತ್ತಾಗ್ತಾ ಇಲ್ಲ. ಚಿತ್ರದುರ್ಗ ಅಂತೇಳಿ ಹೇಳಿದರು, ಅಲ್ಲಿಂದ ಫೋನನ್ನು ಕಟ್ ಮಾಡಿದರು. ಈ ಥರ ನಾನು ಭಯದಲ್ಲೇ ಜೀವನವನ್ನು ಮಾಡ್ತಾ ಇದ್ದೇನೆ. ಇವ್ರು ನನಗೆ ಯಾವಾಗ ಹೋದ ವರ್ಷ ತಾವೆಲ್ಲ ಪತ್ರಿಕಾ ಮಿತ್ರರು ಮಾಧ್ಯಮದವ್ರು ತಾವು ಬಂದು ಅದನ್ನು ಪ್ರೆಸ್ ಮೀಟನ್ನು ಕೂಡ ಹೋದ ವರ್ಷ ಮಾಡಿದ್ದೀರಿ. ನಾನು ಉಪವಾಸ ಸತ್ಯಾಗ್ರಹ ಕುಂತಾಗ ಅವ್ರ ಕಡೆದರ ಜನರನ್ನ ಕಳಿಸಿ ನನಗೆ ಮಠದಿಂದ ಹೊರಗೆ ಹಾಕಿಸಿದ್ರು. ಮಠದಿಂದ ಹೊರಗೆ ಹಾಕಿದ್ರು, ನಾನು ಕೂಗ್ಲಾರ್ದಂಗೆ ಅವ್ರು ಕ್ಷಮವನ್ನು ಯಾಚಿಸ್ಕೊಂಡು ಆನಂತರ ಮಠದೊಳಗೆ ಹೋಗಿ ಕುಂದಿರಿಸಿದ್ರು. ಮತ್ತು ನಮ್ಮ ಊರದಿಂದ ನನಗೆ ಯಾವುದೇ ಸಮುದಾಯಲಿಂತ ತೊಂದರೆ ಬಂದಿಲ್ಲ. ಎಲ್ಲ ಸಮುದಾಯನೂ ನಮ್ಮದೇ ಸಮುದಾಯ ಅಂತೇಳಿ ನಾನು ಅಂದ್ಕೊಂಡೋಗಿದ್ದೆ. ನಾನು ವಿರಕ್ತ ಪರಂಪರೆ ಸ್ವಾಮಿಗಳಾಗಿರೋದ್ರಿಂದ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಬಸವ ತತ್ವದಲ್ಲಿ ನಾವು ನಡೀತಾ ಇದ್ದೀವಿ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ? ಪ್ರತಿಯೊಂದಕ್ಕೂ ಸ್ವಾಮಿಗಳ್ನ ತರೋದು ಹೇಳೋದು, ಪ್ರತಿಯೊಂದಕ್ಕೂ ಸ್ವಾಮಿಗಳ್ನ ತರೋದು ಹೇಳೋದು. ಇವರು ಯಾವುದೇ ಇವ್ರ ಲಾಭಕ್ಕಾಗಿ ಸ್ವಾಮಿಗಳ್ನ ತೇಜೋವಧೆ ಮಾಡ್ತಕ್ಕಂಥ ಕಿಚ್ಚೇನಿ ಇವತ್ತಿರ್ತಕ್ಕಂಥ ಡಾಕ್ಟರ್ ಚಂದ್ರು ಲಮಾಣಿ ಅವರು ಅವ್ರದ್ದೇನು ಇವತ್ತು ಇದೆ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ. ಅದು ಏನಾದರೂ ತಾವು ಅದನ್ನು ಪ್ರೂವ್ ಮಾಡಿದ್ರಂದರೆ ಅದಕ್ಕೆ ನಾನು ಇವತ್ತೇನು ನನಗೆ ಕಾನೂನುಬದ್ಧವಾಗಿ ಏನು ಇದು ಮಾಡ್ತಾರೋ ಅದನ್ನು ಅನುಭವಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಆದರೆ ಆ ವಾಯ್ಸ್ ಮೆಸೇಜ್ ನಂದೇ, ಈಗಲೂ ಹೇಳ್ತೀನಿ, 10 ಸಲ ಆದರೂ ನಂದೇ ಅಂತೇಳಿ ಹೇಳ್ತೀನಿ. ಅವ್ರು ನನಗೆ ನೋವು ಕೊಟ್ಟಿರ್ತಕ್ಕಂಥದ್ದು ರೆಕಾರ್ಡಿಂಗ್ ಕೂಡ ತಮ್ಗೆ ಹಾಕ್ತೀನಿ, ಅದನ್ನು ಕೂಡ ತಾವು ಪರಿಶೀಲಿಸ್ರಿ.
ಮುಂದೆ ಅದಕ್ಕೆ ಸಮಾಜ ಮತ್ತು ನಮ್ಮ ಭಕ್ತರು ಏನಂತಾರೆ ಅದಕ್ಕೆ ಬದ್ಧವಾಗಿ ನಡೀತೀನಿ ನಾನು. ನೋವು ಏನಂತ ಕೊಟ್ರಂದ್ರೆ ಸ್ವಾಮಿಗಳು ಆ ಮಠದಲ್ಲಿ ಇರಬಾರ್ದು ಗೌಡ್ರ. ನಮ್ಮೂರು ಗೌಡ್ರಿಗೆ ಫೋನ್ ಹಚ್ಚಿ ಹೇಳ್ತಾರೆ ಅವರು, ಸ್ವಾಮಿಗಳು ಇಲ್ಲಿ ಇರಬಾರ್ದು, ಇದ್ರಂದ್ರೆ ಸಮಸ್ಯೆಗಳಾಗ್ತವು. ಮತ್ತು ಅವ್ರ ಸಮಾಜದ 2 ಮಂದಿನ ಹಚ್ಚಿ ಬೇರೆ ಬೇರೆ ಅವನ್ನೆಲ್ಲ ನಾನು ಹೇಳೋದು ತಮ್ಗೆ ರಿಕಾರ್ಡಿಂಗ್ ಕೊಟ್ಟನಂದ್ರೆ ಅದನ್ನು ಆ ರಿಕಾರ್ಡಿಂಗೇ ಹೇಳ್ತದೆ, ನಾನು ಹೇಳೋಂಥ ಅವಶ್ಯಕತೆ ಏನಿಲ್ಲ. ಆದರೆ ಆ ಅವಾಚ್ಯ ಶಬ್ದ ಬಳಸಿದಾಗ ಒಬ್ರು ಸ್ವಾಮಿಗಳು ಸುಮ್ಮನೆ ಕುಂತಾರನ್ನ ತೆಡುತ್ತಾರಂದ್ರೆ ಎಷ್ಟು ನೋವು ಆಗಾಕಿಲ್ಲ ನಮಗೆ. ನಮ್ಮ ಮಧ್ಯೆ ಅವ್ರ ಮಧ್ಯೆ ಯಾವುದೇ ಗಲಾಟೆ ಇಲ್ಲ, ಯಾವುದೂ ಗಲಾಟೆ ಇಲ್ಲ. ಪ್ರಾರಂಭದಲ್ಲಿ ಇದು ಸೇವಾಲಾಲ್ ಜಯಂತಿ ಪೂರ್ವದಲ್ಲೇ ನಾನು ತಾಲೂಕು ಅಧ್ಯಕ್ಷರನ್ನು, ಇಲ್ಲಿ ಬಂಜಾರ ಸಮಾಜದ ತಾಲೂಕು ಅಧ್ಯಕ್ಷರನ್ನು ಚೇಂಜ್ ಮಾಡಬೇಕು ಅಂತೇಳಿ ನಾನು ಹೇಳಿದ್ದೆ. ಇದು 1ರಿಂದ ಪ್ರಾರಂಭ ಆಯಿತು. ಯಾಕಂದರೆ ಅವ್ರನ್ನ ಯಾಕೆ ಚೇಂಜ್ ಮಾಡ್ಬೇಕಂತೇಳಿ ಫಸ್ಟನೇ ಕೊಟ್ಟಿದ್ದಂದರೆ 22 ವರ್ಷದಿಂದ ಒಬ್ಬರೇ ಅಧ್ಯಕ್ಷರೋದ್ರಿಂದ ಸಮಾಜ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಬದಲಾವಣೆ ಬಯಸ್ಬೇಕಂದಾಗ ಯುವಕರಿಗೆ ತಾವು ಸಪೋರ್ಟನ್ನು ಮಾಡ್ರಿ, ಯುವಕರಿಗೆ ತಾವು ಬದಲಾವಣೆ 3 ವರ್ಷಕ್ಕೊಮ್ಮೆ ಪ್ರತಿಯೊಬ್ಬ ಅಧ್ಯಕ್ಷನೂ ಚೇಂಜ್ ಆಗಬೇಕು. ಸಮಾಜಕ್ಕೆ ನೋವು ಬಂದಾಗ ಯಾರೂ ಕೂಡ ಅಧ್ಯಕ್ಷರು ಈ ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ಜಿಲ್ಲೆಯಲ್ಲಿ ಬರೋದಿಲ್ಲ ಅಂತೇಳಿ ಈ ಮಾತನ್ನು ಹೇಳಿದಾಗ ಅಲ್ಲಿಂದ ಪ್ರಾರಂಭ ಆಯ್ತಿದ್ದು ಒಂದೇ ಥರ. ಅಂದ್ರೆ ಹೌದು ಹೌದು ಇಲ್ಲ, ನನಗೆ ಅವರು ಏನು, ನಾನು ಯಾವುದೇ ಪಕ್ಷಕ್ಕೆ ವಿರೋಧವಾಗಿ ಆಯ್ತು, ವ್ಯಕ್ತಿ ವಿರೋಧವಾಗಿ ಇಲ್ಲ. ಧರ್ಮದ ಪರವಾಗಿ ಯಾರು ಕೆಟ್ಟ ಕೆಲಸಗಳನ್ನ ಮಾಡ್ತಾರ ಅವ್ರಿಗೆ ಈಗಲೂ ವಿರೋಧದೀನಿ, ಮುಂದೂ ವಿರೋಧದೀನಿ. ಮತ್ತು ಶಾಸಕರಿಗೆ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ, ಅವ್ರ ಧರ್ಮದಿಂದ ನಡೆಯಂತಕ್ಕಂಥವ್ರು ಆಗಬೇಕು. ಅಧರ್ಮವನ್ನು ಕೈಗೆ ತಗೊಂಡಾಗ ನಾವಾದರೂ ಸುಮ್ಮನೆ ಕೊಡ್ಲಿಕ್ಕೆ ಬರೋದಿಲ್ಲ. ನಾನು ಕೂಡ ಅವರಿಗೆ ಯಾವತ್ತೂ ಕೂಡ ಹಿಂಸರದ್ ನಿಲ್ಲ ಅಂತ ಹೇಳಂದಿಲ್ಲ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬರ್ತಿದ್ರು, ನಾವು ಅವ್ರನ್ನ ಸ್ವಾಗತ ಮಾಡ್ತಿದ್ವಿ. ಅವರು ಭಿನ್ನಾಭಿಪ್ರಾಯನ ಬಿಟ್ಕೊಂಡು ಮಠದಿಂದ ಹೊರಗೆ ಹಾಕಿಸ್ಬೇಕು ಅವ್ರನ್ನ ಹೆಂಗಾರ ಮಾಡಿ ಅಂತೇಳಿ ಷಡ್ಯಂತ್ರವನ್ನು ಮಾಡಿದ್ರು. ಅವ್ರು ಪ್ರತಿಯೊಂದು ಸಲನೂ ಮಾಡ್ಕೊಂತ ಬಂದಾರ. ಆ ರಿಕಾರ್ಡಿಂಗ್ ಕೂಡ ಅಂಥವು ರಿಕಾರ್ಡಿಂಗ್ ಭಾಳಷ್ಟು ಇದಾವೆ ನನ್ನ ಕಡೆ. ಆದ್ರೆ ನಿಮ್ಗೆ ಒಂದು ಕೊಡ್ಲಿಕ್ಕೆ ಇಚ್ಛಪಡ್ತೀನಿ ನಾನು. ನೆಕ್ಸ್ಟ್ ಟೈಮ್ ಇನ್ನೊಂದು ಪ್ರತಿಯೊಂದನ್ನು ಕಾನೂನುಬದ್ಧವಾಗಿ ಏನು ಮುಂದುವರಿಬೇಕು. ನಾನು ಈ ರಿಕಾರ್ಡಿಂಗ್ ಸಮೇತ 4 ರಿಕಾರ್ಡಿಂಗ್ ರಿಲೀಸ್ ಆಗಿದ್ದು. ನಾನು 4 ರಿಕಾರ್ಡಿಂಗ್ ರಿಲೀಸ್ ಆದಾಗ ನಾನು ಸ್ವಯಂ SP ಸಾಹೇಬ್ರಿಗೆ ಹೋಗಿ ಭೇಟಿಯಾಗಿದ್ದೀನಿ. ನನ್ನ ಫೋನಿಂದ ಹೋಗ್ಯವೋ ಅಥವಾ ನಮ್ಮ ಮಂಜಣ್ಣರ ಫೋನ್ಲಿಂತ ಹೋಗಿದ್ದವು, ನೋಡ್ರಿ ಇದನ್ನೊಮ್ಮೆ ಅಂತೇಳಿ SP ಸಾಹೇಬ್ರಿಗೆ ಭೇಟಿಯಾಗಿದೆ. SP ಸಾಹೇಬ್ರು ಅಂದರು, ಅಜರ ತಾವು ಈ ಫೋನನ್ನು ನಮ್ಮ ಕಂಪ್ಲೇಂಟನ್ನು ಕೊಡಿ, ಕಂಪ್ಲೇಂಟನ್ನು ಕೊಟ್ಟು ಫೋನನ್ನು ನಮ್ಮ ಹ್ಯಾಂಡ್ ಓವರ್ ಮಾಡಿ ಅದನ್ನು ವಿಚಾರ ಮಾಡ್ತೀವಿ ಅಂದಾಗ ಆಯ್ತು ಸಾಹೇಬ್ರೆ ಅಂತೇಳಿ ಅಂದಾಗ ನನ್ನ ಫೋನನ್ನು ತೊಗೊಳ್ರಿ ಅಂತೇಳಿ ನಾನು ರೆಡಿಯಾಗಿದ್ದೆ. ನಮ್ಮ ಕಮಿಟಿಯವರು ಎಲ್ಲರೂ ಜಾತ್ರೆ ಮತ್ತು ನಮ್ಮ ಕಮಿಟಿ ಒಬ್ಬರು ಅಧ್ಯಕ್ಷರಿಗೆ ಇದು ಸ್ಟ್ರೆಂತನ್ನು ಹಾಕ್ಸೋದಿದ್ರಿಂದ 2 ತಿಂಗಳ ಕಾಲ ಲೇಟ್ ಆಯಿತು. ಲೇಟ್ ಆಗಾದ್ರೆ ಈ ಸಮಸ್ಯೆ ಪ್ರಾರಂಭ ಆಗಿದೆ. ನಿಮ್ಮ ಪ್ರಕಾರ ಶಾಸಕರ ಅಧರ್ಮದ ಹಾದಿಗಳು ಯಾವ್ಯಾವು? ಅಧರ್ಮದ ಹಾದಿ ಪ್ರತಿಯೊಂದು ಅಧರ್ಮದ ಹಾದಿನೇ ಇದಾವ್ರಿ. ಅವನು ಪ್ರತಿಯೊಂದು ಸ್ವಾಮಿಗಳು ತುಳಿಯೋದು ಒಂದು ಅಧರ್ಮದ ಹಾದಿನೇ. ಧರ್ಮವನ್ನು ತುಳ್ದಂಗಲ್ರಿ ಸ್ವಾಮಿಗಳನ್ನ ತುಳ್ಯಾಕ ಕುಂತಾರಂದ್ರೆ ಅದು ಅಧರ್ಮದ ಹಾದಿನೇ. ಇವತ್ತಿಗೆ ನಾನು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀನಿ. ರೈತರು ಹೋರಾಟಕ್ಕೆ ಕುಂತಾಗ 1 ದಿನ ರೈತರು ಹೋರಾಟಕ್ಕೆ ಬಂದು ಸ್ಪಂದಿಸಲಿಲ್ಲ ಆ ವ್ಯಕ್ತಿ. ತಾವೆಲ್ಲ ಬಂದಿದ್ದೀರಿ ಆ ಹೋರಾಟಕ್ಕೆ, 1 ದಿನ ಸ್ಪಂದಿಸಲಿ, ಅದು ಅಧರ್ಮದ ಹಾದಿನೇ. ಇವತ್ತು ಅಭಿವೃದ್ಧಿ ಕಾರ್ಯದಲ್ಲಿ ನಾನು ಮಾತಾಡಿಲ್ಲ ನಂಗಲ್ಲ. ಒಂದೊಂದು ಗುಂಡಿಯಲ್ಲಿ ನಮ್ಮೆಲ್ಲ ಸತ್ತರು ನಮ್ಮ ಮುಚ್ಚಿದ್ರು ಆ ಗುಂಡಿ ಮುಚ್ಚೋದಿಲ್ಲ ಅಂತೇಳಿ ನಾನು ಮಾತಾಡಿದ್ದು ನಿಜ ಇದೆ. ಯಾಕಂದ್ರೆ ಅವನು ಈ ತಾಲೂಕಿನ ಶಾಸಕ ಅಂತ ಮಾತಾಡಿದ್ದೀನಿ. ಅವ್ನು ನಮ್ಮ ಮನೆ ಮಗಾನೋ ಅಥವಾ ನಮ್ಮ ಸಮಾಜದ ಹಿರಿಯ ಅಂತ ಮಾತಾಡಿಲ್ಲ ನಾನು. ತಾಲೂಕಿನ ಶಾಸಕರು ಸಹಜವಾಗಿ ಮಾತಾಡ್ತಾರೆ. ಒಂದು ವರ್ಷದ ಮೇಲೆ ಐತ್ರಿ. ಅದು ಸೇವಾಲಾಲ್ ಜಯಂತಿಲಿಂತನೇ ಪ್ರಾರಂಭ ಆಯಿತು. ಅದಕ್ಕಿಂತ ಮುಂಚೆನೂ ಕೂಡ ಇತ್ತು. ಸದಾಶಿವ ಆಯೋಗದ ಏನು ಒಳ ಮೀಸಲಾತಿದು ಹೋರಾಟ ಇತ್ತಲ್ಲ, ಒಳ ಮೀಸಲಾತಿದು ಹೋರಾಟದಿಂದ ಪ್ರಾರಂಭ ಆಯಿತು. ಒಳ ಮೀಸಲಾತಿ ಹೋರಾಟಕ್ಕೆ ನಾನು BJPಗೆ ವಿರೋಧ ಮಾಡಿದ್ದೆ. ಅವಾಗ BJPಗೆ ವಿರೋಧ ಮಾಡಿದಾಗ ಕಾಂಗ್ರೆಸ್ಸಿಗೆ ಫಸ್ಟ್ ವಿರೋಧ ಮಾಡಿದ್ವಿ, ಆನಂತರ BJPಗೆ ವಿರೋಧ ಮಾಡಿದ್ವಿ ಒಳ ಮೀಸಲಾತಿ ವಿಚಾರವಾಗಿ. ಆನಂತರ ನಮಗೆ ಯಾಕೆ ವಿರೋಧ ಮಾಡಿದ್ರು ಅಂತೇಳಿ ನನ್ನ ವಿರುದ್ಧ ಇವ್ರು ತೊಡೆ ತಟ್ಟಾಗಿ ಪ್ರಾರಂಭ ಮಾಡಿದರು. ಅಲ್ಲಿಂದ ಅವರು ಇರತಕ್ಕಂಥ ಗುಂಡಾವರ್ತನೆಯನ್ನು ಅವ್ರ ಹುಡ್ರನ್ನ ಕಳಿಸೋದು, ಅವ್ರ ಹುಡ್ರನ್ನ ದೌರ್ಜನ್ಯ ಮಾಡಕ್ಕೆ ಹಚ್ಚೋದು, ಇವೆಲ್ಲವನ್ನ ಪ್ರಾರಂಭ ಮಾಡಿಸಿದ್ರು. ನಮ್ಮೂರವರೇ ಅವರು ಈಗ ಅವರು ಕೂಡ ಬರ್ತಾ ಇದ್ದಾರೆ. 10 ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ನಾವು, ಏನೇನು ಖರ್ಚು ಮಾಡಿದ್ದಾರೆ ಅಂತೇಳಿ 20 ಲಕ್ಷ ನನಗಲ್ಲಿ ಎಲ್ಲರೂ ಹಿರಿಯರು ಕುಂತು 20 ಲಕ್ಷ ಕೊಟ್ಟು ಬಿಡ್ತೀವಿ ಸ್ವಾಮಿಗಳು, ನೀವು ಮಠ ಬಿಟ್ಟು ಹೊರಗೆ ಹೋಗ್ಬೇಕು ಅಂತೇಳಿ ನಾನು 2 ದಿನಗಳ ಕಾಲ ಮೀಟಿಂಗ್ ಆಗಿದೆ. ಆ ಮೀಟಿಂಗಲ್ಲಿ ನಮ್ಮ ಅಧಿಕಾರಿಗಳು ಅದಾರ ಮತ್ತು ಒಳ್ಳೆ ಹಿರಿಯರು ಅದಾರ ಮತ್ತು ಅದಕ್ಕೆ ಎಲ್ಲ ಸಮಾಜದ ಹಿರಿಯರು ಕೂಡ ಆ ಮೀಟಿಂಗಲ್ಲಿದ್ದರು. ಅದೇನೋ ಗವಿಸಿದ್ದಪ್ಪನ ಆಶೀರ್ವಾದನೋ ಏನೋ ಗೊತ್ತಿಲ್ಲ, ಸಂತ ಸೇವಾಲಾಲ್ ಮಹಾರಾಜರ ಆಶೀರ್ವಾದನೋ ಗೊತ್ತಿಲ್ಲ. ಊರವರೆಲ್ಲರೂ ಗಟ್ಟಿಯಾಗಿ ನನ್ನ ಜೊತೆ ಮತ್ತೆ ನಮ್ಮ ಅಜ್ಜಾರ ಬೇಕಂತೇಳಿ ಆ ಮಠಕ್ಕೆ ಎಷ್ಟು ಸ್ವಾಮಿಗಳು ಬಂದರೂ ಉಳಿದಿಲ್ಲ, ನಾನು ಒಬ್ಬರೇ ಉಳಿದಿದ್ದಲ್ಲಿ. ಆ ಮಠಕ್ಕೆ ನಾವು ಬಂದ ನಂತರ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂತ ಬಂದಿದ್ವಿ, ಮುಂದೂ ಕೂಡ ಮಾಡ್ತೀನಿ ನಾನು. ಊರನವರು ಮತ್ತು ಇದನ್ನ ಫಸ್ಟ್ ನನ್ನ ಹತ್ರ ಮಾತಾಡಿದ್ದು ಊರನವರೇ ಕೊಡ್ತೀನಿ ಅಂತೇಳಿ. ಆದ್ರೆ ನಮ್ಮವರಿಗೆ ನಾ ಕೊಡ್ತೀನಿ, ಅವ್ರನ್ನ ಬಿಟ್ಟು ಕಳಿಸ್ರಿ ಅಂತೇಳಿ ಹೇಳಿದ್ದೇ ಶಾಸಕರು. ನಮ್ಮ ಊರನವರಿಗೆ ಹಿರಿಯರು ಅದಾರ ಬರ್ತಾರೆ, ಅದು ನನಗೆ ಗೊತ್ತಿಲ್ಲರಿ, ಅವ್ರಿಗೆ ಕೇಳ್ಬೇಕು. ಅವ್ರು ಬಂದ ನಂತರ ಸ್ಪಷ್ಟನೆಯನ್ನು ತಿಳಿಸಿದ್ದಾರೆ ಈ ವಿಷಯ.
ಏನಂತ ಮಾಡಲಿ, ಅವರು ಮುಕ್ತವಾಗಿ ನಾನು ಅವ್ರಿಗೆ ಅವಕಾಶ ಕೊಡ್ತೀನಿ. ಅವ್ರು ನನ್ನ ಹತ್ರ ಮಾತಾಡಿದ್ದು ರಿಕಾರ್ಡ್ ಅದು ಅವ್ರ ಹತ್ರ ನನ್ನ ಹತ್ರ ಮಾತಾಡಿದ್ದು. ಶಾಸಕರು ತಪ್ಪು ಮಾಡಿಬಿಟ್ಟಿದ್ದಾರೆ, ನಿಮ್ಮ ಹೆಸರು ಹಾಕ್ಲಾರ್ದು ತಪ್ಪು ಮಾಡಿದ್ದಾರೆ, ಸಮಾಜಕ್ಕೆ ಅವರು 1-2-3 ಮಂದಿ ಹೇಳಿದಕ್ಕೆ ಶಾಸಕರು ಮಾತು ನನ್ನ ಕಡೆ ಇಲ್ಲ. ನನಗೆ ಅವರು ಫೋನ್ ದೂರವಾಣಿ ಮುಖಾಂತರ ಮಾತಾಡಿದ್ರು. ಅವರು ಮಾತಾಡಿದ್ದನ್ನ ಅಲ್ಲ ವಾಟ್ಸಪ್ ಕಾಲ್ ಮಾಡಿದ್ರು ಅವರು. ನಿಮ್ಮ ಗಮನದಲ್ಲಿರಲಿ, ವಾಟ್ಸಪ್ ಕಾಲ್ ನನ್ನ ಹತ್ರ ಅದು ಪೂರ್ಣ ಇದೈತೆ. ಅವ್ರು ಎಷ್ಟೊತ್ತಿಗೆ ಮಾತಾಡಿದಾರೆ, ಏನು ಮಾತಾಡಿದಾರೆ ಅಂತೇಳಿ ನನ್ನ ಕಡೆ ಇದೆ. ಅದನ್ನು ವಾಟ್ಸಪ್ ಕಾಲನ್ನು ಮಾತಾಡಿದ್ರು ಅವರು ನನ್ನ ಜೊತೆಗೆ ಚರ್ಚೆಯನ್ನು ಮಾಡಿದಾಗ ನಾನು ಅದನ್ನು ಸ್ಪಷ್ಟನೆಯೂ ಕೊಟ್ಟಿದ್ದೇನೆ. ಮತ್ತು ಅದರ ಪರವಾಗಿ ಏನು ಮಾತಾಡಿದಾರೋ ಆ ರೆಕಾರ್ಡು ಕೂಡ ನನ್ನ ಕಡೆ ಇದೆ, ಏನು ತೊಂದರೆ ಇಲ್ಲ. ಅವ್ರು ಏನು ಮಾನನಷ್ಟ ಮುಖ್ಯದ ಮೇಲೆ ಹಾಕ್ತಾರೋ, ಅವ್ರು ಹಾಕ್ತಾರೋ ನಾ ಹಾಕ್ತೇನೋ ಮುಂದಿನ ನಿರ್ಮಾಣದಲ್ಲಿ ನಾನು ಅದನ್ನು ಎದುರಿಸ್ತೀನಿ. ಅವ್ರು ಹಾಕಿದ್ರೆ ಇನ್ನೂ ಭಾಳ ಚಲೋ ಆಗ್ತದೆ, ನನಗೂ ಕೂಡ ದಾರಿ ಆಗ್ತದೆ. ಯಾವಾಗ ರೀ? ಮಾತಾಡಿದ್ದು ನಮ್ಮ ಲಕ್ಷ್ಮೇಶ್ವರದ ಮಾಗಡಿ ಮಂಜಣ್ಣರ್ ಅಂತೇಳಿ, ಅವರು ನಮ್ಮ ಪಂಚಮ ಶಾಲೆ ಅಧ್ಯಕ್ಷರು ಮತ್ತು ಪಕ್ಷದ್ದೇನೋ ಇದ್ರ ಇರ್ಬೋದು. ಅವರು ನಮ್ಮ ಮಂಜಣ್ಣರ ಜೊತೆ ನಾ ಮಾತಾಡಿದ್ದು ನಿಜ ಇದೆ. ಅಲ್ರಿ, ನನ್ನ ಟೀಮ್ ಅನ್ನೋದಕ್ಕಾರ ಏನೈತ್ರಿ? ಶಾಸಕರು ಈ ಥರ ಮಾಡ್ತಾ ಇದ್ದಾರೆ. ಶಾಸಕರು ನೋಡ್ರಿ, ಪ್ರತಿ ಒಂದನ್ನು ನೋಡ್ರಿ ನೀವು. ಇಲ್ಲ ನಾನೊಂದು ನಿಮ್ಮ ಗಮನದಲ್ಲಿರಲಿ. ಟೀಮ್ ಅಂತೇಳಿ ಅಲ್ಲ ಅದು. ಇವ್ರು ಏನು ಇವತ್ತೇನು ಇವ್ರು ಅದಾರಲ್ಲ, ಯಾರು ಸೋನು ಲಮಾಣಿಯವರು, ಅವರು ಮಾತಾಡಿದ್ದ ಸ್ಥಿತಿಯನ್ನೇ ನಾನು ಮಾತಾಡಿದ್ದೇನೆ. ಅದನ್ನು ನಾನು ಒಪ್ಕೊತೀನಿ. ಮತ್ತು ಅವ್ರು ಮಾಡ್ತಕ್ಕಂಥ ಹೌದು ಅವ್ರು ರೊಕ್ಕ ತಗೊಂಡಿದ್ದು ಉದಾಹರಣೆಗಳು ಬಹಳಷ್ಟು ಇದಾವಲ್ರಿ. ರೊಕ್ಕ ತಗೊಂಡಿದ್ದು ಬಹಳಷ್ಟು ಉದಾಹರಣೆಗಳು. ಅಲ್ಲ ನಮ್ಮ 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 ಭಕ್ತರಲ್ಲೇ ಕೆಲಸವನ್ನ ಮಾಡ್ತೀನಿ ಅಂತೇಳಿ ನಮ್ಮ ಮಠದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕೆಲಸಗಳಲ್ಲೇ ದುಡ್ಡು ತಗೊಂಡಿದ್ದು ಉದಾಹರಣೆಗಳದವು. ಅವನು ಕೂಡ ನಾ ಕೊಡ್ತೀನಿ. ಮತ್ತು ಅವ್ರ ಸಂಬಂಧಿಕರ ಕಾಂಟ್ಯಾಕ್ಟರ್ ಕೊಟ್ಟು ಅದನ್ನು 3-4 ಕೋಟಿ ಕೆಲಸವನ್ನು ಕೊಟ್ಟಿದ್ದಾರೆ. ಅವರು ಸ್ವಂತ ಅಕ್ಕನಿಗೆ, ತಂಗಿಗೆ, ಅವರು ಸಂಬಂಧಿಕರಿಗೆ ಕೆಲಸವನ್ನು ಕೊಟ್ಟಿದ್ದು ಉದಾಹರಣೆಗಳದವು. ಅವ್ರನ್ನ ಕರೆಸಲ್ಲ. ನಮ್ಮ ಭಕ್ತರು ಇದಾರಲ್ರಿ, ಭಕ್ತರ ಜೊತೆಗೆ ಅದನ್ನು ಮಾತಾಡ್ತೀನಿ ಅಂತೇಳಿ ಹೇಳಿದ್ದು ನಾನು ನಿಜ ಐತೆ. ಅದನ್ನು ಯಾಕಂದ್ರೆ ನಾನು ಕೊಟ್ಟಿದ್ದು ಒತ್ತಡ ಇದೆ ಅಲ್ಲ. ನನಗೆ ಯಾವ ಥರ ಮಾನಸಿಕ ಹಿಂಸೆಗೆ ತಂದಿದ್ದಾರೆ ಅಂತೇಳಿ ನನ್ನ ಕಡೆ ಡಾಕ್ಟರ್ ರಿಪೋರ್ಟು ಕೂಡ ಇದೆ. ಅದನ್ನು ಕೂಡ ನಾನು ಒದಗಿಸ್ತೀನಿ ಮುಂದಿನ. ಅಲ್ಲ, ನಾನು ಟ್ರ್ಯಾಪಿನ ಬಗ್ಗೆ ಮಾತಾಡಿಲ್ಲಲ್ರಿ. ನೋಡ್ರಿ, ನಾನು ಮಾತಾಡಿದ್ದು ಈಗಲೂ ಅಲ್ಲ, ಪ್ರತಿ ಒಂದನ್ನ ನಾನು ಹೇಳಿದ್ದೀನಿ. ಆದರೆ ಇಡೀ ವಿಷಯಗಳನ್ನು ನಾ ಆ ಇಡೀದಲ್ಲಿ ಮಾತಾಡಿದ್ದೇನೆ. ಏನಂತ ಮಾತಾಡಿದೆ, ಇಡೀ ವಿಷಯದ ಬಗ್ಗೆ ಹಿಂಗಿದಾವಂತ ಅದನ್ನು ಪರಿಪೂರ್ಣವಾಗಿ ನಾನು ತಗೊಂಡು ಅದನ್ನು ಎಲ್ಲೆಲ್ಲಿ ಇದು ಮಾಡ್ತಾ ಇದ್ದಾನೆ ಅದನ್ನು ಸರಿ ಮಾಡನ್ರಿ. ಅದು ಅಲ್ಲಿಂದ ಅದನ್ನು ಇಡ್ಸಂಥ ಕೆಲಸ ಕಾನೂನುಬದ್ಧವಾಗಿ ಅದನ್ನ ಸುಮ್ಮನೆ ತೊಗೊತಾರ, ದುಡ್ಡು ಸುಮ್ಮನೆ ತೊಗೊತಾರೇನ್ರಿ? ಹಂಗಿದ್ದಾಗ ಮನುಷ್ಯ ಪ್ರತಿಯೊಂದನ್ನು ನೋಡ್ರಿ ನೀವು. ಎಡವೆ ಮುಖಾಂತರ ನಾನು ಅದ್ರಾಗ ಈಗಲೂ ಹೇಳ್ತೀನಿ, ಮುಂದೂ ಹೇಳ್ತೀನಿ. ನಾನು ಈಗಲೂ ಕೂಡ ಶಾಸಕರ ವಿರೋಧನಾದೀನಿ, ಮುಂದೂ ಕೂಡ ವಿರೋಧನ ಇರ್ತೀನಿ. ನಾನು ಯಾವತ್ತೂ ರಾಜಿ ಆಗೋಂಥ ಸ್ಥಿತಿ ಒಳಗೆ ಇಲ್ಲ. ನಾನು ಕೊಟ್ಟಿರ್ತಕ್ಕಂಥ ನೋವಿಗೆ ಬಹುಶಃ ನನಗೆ ಅವ್ರು ಕಾಂಟ್ಯಾಕ್ಟೇ ಇಲ್ರಿ. ಸೋನು ಲಮಾಣಿಯವರು ನನಗೆ ಎಲ್ಲಿಂದ ಕಾಂಟ್ಯಾಕ್ಟ್ ಆದ್ರೆ ಒಂದು 8 ತಿಂಗಳಿಂದ ಕಾಂಟ್ಯಾಕ್ಟ್ ಆದ್ರೆ. ನಾನು ಬೊಮ್ಮನಹಳ್ಳಿ ಮಠಕ್ಕೆ ಉತ್ತರಾಧಿಕಾರಿ ಆದೆ. ಉತ್ತರಾಧಿಕಾರಿ ಆದ ತದನಂತರ ನಮ್ಮ ಹಿರಿಯರು ಬಂದಿದ್ದಾರೆ ಇಲ್ಲೇ. ಅಲ್ಲಿಂದ ನಾನು ಉತ್ತರಾಧಿಕಾರಿ ಆದ ನಂತರ ಆ ಮಠದಲ್ಲಿ ನನಗೆ ಭೇಟಿ ಆದ ನಂತರ ನಮ್ಮವ್ರ ಮಾತುಕತೆ ನಡ್ಕೊಂತೋದು. ಆದ್ರೆ ಅವ್ರ ಜೊತೆ ಒಂದದಾರಂತ ನನಗೆ ಗೊತ್ತಿಲ್ಲ. ನನ್ನ ಜೊತೆ ಚೆನ್ನಾಗಿ ಮಾತಾಡ್ಕೊಂತ ಬಂದಿದ್ರು. ಮತ್ತು ನಾನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಜ್ಜಾರ, ನೀವು ಹೆಂಗಾರ ಮಾಡಿ ರಾಜಿ ಆಗ್ಬೇಕು ಶಾಸಕರ ಜೊತೆ ಅಂತ ಇದು ಆಮಿಷಗಳನ್ನು ಕೊಟ್ಟರು. ಮತ್ತು ಅವರು ಶಾಸಕರೇ ನಾವು ಸೋನು ಲಮಾಣಿ ಹತ್ರ ಹೇಳಿದಾರಂತೆ, 20 ಲಕ್ಷ ಕೊಡ್ತೀನಿ, ಸ್ವಾಮಿಗಳಿಗೆ ಏನು ಬೇಕು ಅನ್ನೋದಾನ ಎಲ್ಲ ಹಾಕಿ ಕೊಡ್ತೀನಿ, ಸ್ವಾಮಿಗಳ್ನ ಸುಮ್ಮನಿರಾಕ್ ಹಚ್ಚ್ರಿ ಅಂತೇಳಿ. ನಾ ಯಾಕೆ ಸುಮ್ಮನಿರ್ಬೇಕು ಅಂತೇಳಿ ಅದನ್ನು ಕೂಡ ವಾದ ಮಾಡಿದ್ದೀನಿ. ವಾದ ಮಾಡಿದ ಪ್ರತಿಯೊಂದು ಕೂಡ ನನ್ನ ಹತ್ರ ಇದ್ದವು, ಅದನ್ನು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ತಮ್ಮ ಪತ್ರಿಕಾ ಮಿತ್ರರಂತ್ರ ಕೊಡ್ಲಿಕ್ಕೆ ನಾ ಇಚ್ಛಾ ಪಡ್ತೀನಿ. ಅದನ್ನು ಏನು ಅಂಥವಿದ್ರು ಕೊಡ್ರಲ್ರಿ. ನೋಡ್ರಿ, ನಮ್ಮ ಆದ್ರಳ್ಳಿಲಿ ಇರ್ತಕ್ಕಂಥ 90% ಜನ ಪ್ರತಿಯೊಬ್ಬರು ಗೋವಾದಲ್ಲೇ ಇದ್ದಾರೆ, ನೆನಪಿರ್ಲಿ. ನಮ್ಮ ಆದ್ರಳ್ಳಿ ಇರ್ತಕ್ಕಂಥ 90% ಜನ ಗೋವಾದಲ್ಲೇ ಇದ್ದಾರೆ, ಸ್ಪಷ್ಟನೆ ನಿಮ್ಗೆ ಗೊತ್ತಿರಲಿ. ಯಾಕೆ ಈ ಮಾತನ್ನು ಹೇಳ್ತೀನಿ, ಪ್ರತಿಯೊಬ್ಬರು ದುಡ್ಲಿಕ್ಕೆ ಹೋಗ್ತಾರೆ. ನಾ ಪ್ರತಿ 15ನೇ ತಾರೀಕು 16ನೇ ತಾರೀಕು ಬಿಟ್ಟರೆ ಸೇವಾಲಾಲ್ ಜಯಂತಿ ಗೋವಾದಲ್ಲೇ ಇರ್ತೀನಿ.
ಅದು ಸ್ಪಷ್ಟತೆ ನಿಮ್ಗೆ ಗೊತ್ತಿರಲಿ. ತದನಂತರ ನಮ್ಮ ಊರಲ್ಲಿರ್ತಕ್ಕಂಥ ಜನಗಳು ಪ್ರತಿಯೊಬ್ಬರು ಗೋವಾದಲ್ಲಿ ಇರ್ತಕ್ಕಂಥ ಏನಾದ್ರು ತೊಂದರೆ ಆದಾಗ ಹೋಗ್ತೀನಿ ನಾನು, ಅವ್ರ ಜೊತೆ ಸ್ಪಂದಿಸ್ತೀನಿ. ಅಂಥವೇನಾರು ನಿಮ್ಮ ಕಡೆ ಇದ್ರಂದ್ರೆ ತಗೊಂಬರ್ರಿ ಅವನ್ನೆಲ್ಲ, ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ. ಏನ್ರಿ ಸ್ವಾಮಿಗಳು ಯಾಕೆ ಬದುಕಬಾರ್ದ ಜೀವನದಲ್ಲಿ? ಆದರೆ ನಾನು ಗೋವಾಕ್ಕೆ ಹೋಗಿದ್ದು ಎದಕ್ಕೆ ಹೋಗಿದಾರ ಅಂತೇಳಿ ಅದನ್ನು ಪರಿಪೂರ್ಣ ತಗೊಳ್ರಿ ನೀವು ಮೊದಲ. ಗೋವಾದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದಿಷ್ಟು ಫೋಟೋಗಳನ್ನು ಅಂಥವಿದ್ರೆ ತಗೊಳ್ರಿ. ಯಾರ ಜೊತೆ ಯಾರ ಜೊತೆಗೆ ಅಲ್ರಿ, ಒಬ್ರು ಮಹಿಳೆಯರ ಜೊತೆಗೆ ಅದಾರೋ ಯಾರ ಜೊತೆಗೆ ಅದಾರ ತಗೊಳ್ರಿ ಅವನ್ನೆಲ್ಲ. ಬೋಟ್ ಒಳಗಾಗ್ಲಿ ಅಥವಾ ಅಲ್ಲಿ ಬೀಚ್ ಒಳಗೆ ಅಲ್ಲ, ನಾನು ಬೋಟ್ ಒಳಗೆ ಅಡ್ಡಾಡಿದ್ದೀನಿ. ನಮ್ಮ ಭಕ್ತರೇ, ನಮ್ಮ ಊರನರೇ, ಪ್ರಕಾಶ್ ಅಂತೇಳಿ ಹುಡುಗ ನಮ್ಮ ಊರನ ಬೋಟ್ನಲ್ಲಿ ನಾನು ಹೋಗಿದ್ದೀನಿ. ನಾ ಒಬ್ಬರೇ ಹೋಗಿಲ್ಲ, ಇನ್ನೊಬ್ರು ಸ್ವಾಮಿಗಳು ಅದಾರ, ನಾ ಅದೀನಿ, ಒಂದು 7-8 ಜನ ಹುಡ್ರು ಅದಾರ. ಬೋಟ್ನಲ್ಲಿ ಹೋಗಿದ್ದೀನಿ ನಾನು. ಯಾರ ಜೊತೆಗೆ ಅದಾರ ಅದನ್ನ ಫಸ್ಟ್ ತೆಗೀರಿ. ಆ ಹುಡುಗ ಎಲ್ಲಿ, ಅವನು ಎಂತ, ಅದನ್ನ ಸ್ಪಷ್ಟನೆ ತಗೊಳ್ರಿ ನೀವು. ಯಾಕಂದ್ರೆ ಪ್ರತಿಯೊಬ್ಬರು ಜನನು ನಮ್ಮ ಊರನ್ನ ಇರ್ತಕ್ಕಂಥ, ಈಗ ಹೋಗಿ ನೋಡ್ರಿ, ಊರು ಖಾಲಿ ಐತಿ, ಎಲ್ಲರೂ ಇರೋದು ಗೋವಾದಲ್ಲೇ. ಪ್ರತಿಯೊಬ್ರು ಯಾಕೆ ಭಕ್ತರ ಮನೆ ಓಪನಿಂಗಿಗೆ ಹೋಗ್ತೀನಿ, ಏನೋ ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಪ್ರತಿಯೊಂದಕ್ಕೆ ಹೋಗ್ತೀನಿ ನಾನು. ಈ ತರ ಹೋಗಿ ಬೀಚ್ ಒಳಗೆ ಎಂಜಾಯ್ ಮಾಡುವಂತದ್ದು ಕ್ಯಾಸಿನೋ ಅಂಥವಿದ್ರು ಕೊಡ್ರಿ. ಈ ತರದೆಲ್ಲ ಮಾಡ್ತಾರೆ. ಈಗೂ ಸ್ಪಷ್ಟತೆ ಹೇಳ್ತೇನೆ ರೀ, ಈಗೂ ಸ್ಪಷ್ಟತೆ ಹೇಳ್ತೀನಿ. ಕ್ಯಾಸಿನೋ ಹೋಗಿದ್ದಾಗ್ಲಿ, ಬೀಚಿನೊಳಗೆ ಹೋಗಿದ್ದಾಗ್ಲಿ, ಇಂಥವು ಏನಾರು ಇತ್ತಂದ್ರ ಅದನ್ನ ಈಗಲೇ ನಾವು ಇದು ಮಾಡ್ರಿ, ಅದನ್ನ ನಾನು ಸಮರ್ಥನೆ ಮಾಡ್ಕೊತೀನಿ. ಅವತ್ತು ಹಿಂಗೇನಾರು ಆಗಿದಾವಂದ್ರೆ ನಾನು ಪೀಠ ತ್ಯಾಗ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಏನ್ರಿ ಲೋಕಾಯುಕ್ತ ದಾಳಿಗೆ ನನಗೆ ಸಂಬಂಧ ಇಲ್ಲದ ವಿಚಾರ ರೀ. ಲೋಕಾಯುಕ್ತರು ಅವ್ರು ಯಾರಂತೂ ನನಗೆ ಗೊತ್ತಿಲ್ಲ, ಕಾಂಟ್ರಾಕ್ಟರ್ ಯಾರಂತೂ ಗೊತ್ತಿಲ್ಲ. ಗೊತ್ತಿದ್ರೆ ಗೊತ್ತದಾರ ಅಂತೇಳಿ ಹೇಳ್ಕೊತೀನಿ ನಾನು. ಅವ್ರು ಯಾರಂತೇಳಿ ಗೊತ್ತಿಲ್ಲ ನನಗೆ, ಅವ್ರ ಫೋನು ಕೂಡ ಇಲ್ಲ. ಅವ್ರು ನಿಲ್ಲರಿ. ನಾನು ಹೇಳೋದಿಷ್ಟೇ, ಅವ್ರು ಇವತ್ತು MLA ಇದ್ದಿದ್ದಕ್ಕೆ ಅವ್ರ ಸಮುದಾಯದಾರ ಆದ್ರು, ನಮ್ಮ ಸಮುದಾಯದಾರ ಆದ್ರು. ಒಬ್ರು ಸ್ವಾಮಿಗಳಿದ್ದಾಗ ನಾನು ಅವ್ರ ಸಮುದಾಯದಾರ ಆಗ್ಲಿಲ್ವಾ? ನಾನೊಬ್ರು ಸ್ವಾಮಿಗಳಾಗಿ ಇಲ್ಲಿ ಧರ್ಮ ದೊಡ್ಡದು, ರಾಜಕಾರಣ ದೊಡ್ಡದು ಅಂದಾಗ ಧರ್ಮನೇ ದೊಡ್ಡದು ಬರ್ತತಿ. ಒಬ್ರು ಸ್ವಾಮಿಗಳ್ನು ಆದಾಗ ಎಲ್ಲಿ ಹೋಗಿದ್ರಿ ಇವರೆಲ್ಲ? ಸ್ವಾಮಿಗಳ ಜೊತೆ ನಿಲ್ಬಹುದಿತ್ತಲ್ಲ. ಸ್ವಾಮಿಗಳ ಜೊತೆ ಯಾಕೆ ನಿಲ್ಲಿಲ್ಲ ಇವರು? ಅವ್ರ ರಾಜಕಾರಣಿಗಳು ಇದ್ದಿದ್ದಕ್ಕೆ ಅವರು ಸಮುದಾಯದಾರ ಆದ್ರು. ನಾವು ಸ್ವಾಮಿಗಳಾಗಿದ್ದಕ್ಕೆ ಸಮುದಾಯದಾರಲ್ಲ. ಅದನ್ನ ಅವರೇ ಸಮರ್ಥನೆಯನ್ನು ಮಾಡ್ಕೊಳ್ಳಿ ಮುಂದಿನ ದಿನಮಾನದಲ್ಲಿ. ಆಡವೆ ಜೊತೆ ಊರನವರು ಎಲ್ಲ ರಜಾರ ನಮ್ಮ ಜೊತೆಗೆ ಅದೀವಿ, ಹೆದರ್ಬಾಡ್ರಿ. ಅವ್ರಿಗೆಲ್ಲರೂ ಪ್ರತಿಯೊಬ್ಬರಿಗೆ ನಾನು ತಿಳಿಸ್ಕೊಂತ ಬಂದಿದ್ದೀನಿ. 3-4 ಮೀಟಿಂಗ್ ಕೂಡ ನಾನು ಮಾಡಿದ್ದೀನಿ. ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರ ಜೊತೆನೂ ಮೀಟಿಂಗ್ ಮಾಡಿದ್ದೀನಿ. ಈಗ ಅಲ್ರಿ, ನಾನು ಇದನ್ನು ಮಾಡ್ಕೊಂತ ಬರಾಕೊಂತ 9 ತಿಂಗಳಾಯ್ತು ನೋಡ್ರಿ. ಇದನ್ನು ತಾವು ಕಮಿಟಿಯರು ಹೋಗಿ SP ಆಫೀಸಿಗೆ ಒಂದು ಕಂಪ್ಲೇಂಟ್ ಕೊಡ್ರಿ. ನನಗೆ ಈ ಥರ ಬೆದರಿಕೆ ಕಾಲ್ಗಳು ಬರೋಂಥವು, ಈ ಥರ ಟಾರ್ಚರ್ಗಳು ಮಾಡ್ತಾ ಇದ್ದಾರೆ ನನಗಂತೇಳಿ ಪ್ರತಿಯೊಂದು ತಿಳಿಸ್ಕೊಂತ ಬಂದೆ ನಾನು ಊರನವ್ರ ಜೊತೆ. ಪ್ರತಿಯೊಬ್ಬರು ಊರನವರು ಬಂದು ಅದನ್ನು ಇದನ್ನು ಮಾಡಿದ್ದಾರೆ. ಫೋನ್ ಟ್ರ್ಯಾಪ್ ಆಗಿದೆ ಅಂತೇಳಿ ವಿಷಯನ ಅದನ್ನು ನಾನು ಚೆಕ್ ಮಾಡಿಸ್ಲಿಕ್ಕೆ ಹೋಗಿದ್ದೆ. ಅದನ್ನು ಈಗಲೂ ಕೂಡ ನಾನು ಚೆಕ್ ಮಾಡಿಸ್ತೀನಿ. ಅದು ಒಂದು ಕಂಪ್ಲೇಂಟನ್ನು ಕೊಟ್ಟು ನಮ್ಮೆಲ್ಲ ಹಿರಿಯರು ನಾವೆಲ್ಲ ಕೂತ್ಕೊಂಡು ಮಾತಾಡಿ ಅದನ್ನು ಕಂಪ್ಲೇಂಟ್ ಕೊಟ್ಟು 2 ಫೋನನ್ನು ಅವರಿಗೆ ಕೊಡ್ತೀನಿ ಅಧಿಕಾರಿಗಳಿಗೆ. ಯಾವ ನಮ್ಮೂರಿ ನಾನು ಬೈದು ಈಗ ಕೊಡ್ತೀನಿ, ತಮಗೆ ಕೊಡ್ತೀನಿ. ಆಡವೇದೊಳಗೆ ಏನಿಲ್ಲ, ಇವ್ರು ನಮ್ಮೂರು ಗೌಡ್ರಿಗೆ ಫೋನ್ ಹಚ್ಚಿ ಸ್ವಾಮಿಗಳ್ನ ಮಠ ಬಿಡಿಸ್ಬೇಕು, ಸ್ವಾಮಿಗಳ್ನ ಅಲ್ಲಿ ಇಟ್ಕೋಬೇಡ್ರಿ, ಅವರಿಗೆ ಚಪ್ಪಲ್ ಮಾಲಿ ರೆಡಿ ಹಾಕ್ತೀನಿ, ನೀವು ಊರು ಬಿಡಿಸ್ರಿ, ನಾ ಹಾಕ್ತೀನಿ ಅಂತೇಳಿ ಶಾಸಕರೇ ಖುದ್ದಾಗಿ ಮಾತಾಡಿದ್ದು ಆಡವೆಗಳದಾವ. ಅದನ್ನು ಕೊಡ್ತೀನಿ ಈಗ ನಾನು. ಅದಿದೆ, ಸೋನು ಲಂಬಾಣಿ ಅವ್ರದ್ದು ಮಾತಾಡಿದ್ದೆ, ನಮ್ಮ ಲಂಬಾಣಿ ಭಾಷೆಯಲ್ಲಿ ಮಾತಾಡಿದ್ದಿದೆ, ಅದು ರೆಕಾರ್ಡಿಂಗ್ ಇದೆ. ಅದನ್ನು ನಮ್ಮ ಹುಡುಗರು ಅದನ್ನು ಗೌಡ್ರ ಜೊತೆ ಮಾತಾಡೋದು ತೊಗೊಂಬಂದು ನನಗೆ ಕೊಟ್ಟಿದ್ದಾರೆ, ಅದನ್ನು ಮಾತಾಡ್ತಾರೆ. ಇನ್ನೂ ಭಾಳಷ್ಟು ಇದಾವ್ರಿ. ಈಗ ಸದ್ಯ ನಾನು ಇವು 3 ಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮ ಅಲ್ರಿ, ಅವ್ರು ನನಗೆ ಏನದಾರ ಅನ್ನೋದು ಗೊತ್ತಿಲ್ಲ, ಸ್ಪಷ್ಟನೆ ಗೊತ್ತಿರಲಿ ನಿಮ್ಗೆ. ಪಾಪ ಅವ್ರು ಯಾರದಾರ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ನನಗೆ 8 ತಿಂಗಳದಿಂದ ಪರಿಚಯ ಆದ ನಂತರ ನಾನು ಮಾತಾಡ್ಕೊಂತ ಬಂದೀನಿ. ಇವ್ರ ಹಿನ್ನೆಲೆ ಏನೈತೆ ಅನ್ನೋದು ಗೊತ್ತಿಲ್ಲ. ಅದು ಹಿನ್ನೆಲೆ ಹಾಕ್ಕೊಂತ ಬಂದಾಗ ಮನೆ ಕೋಗಳಿಗೆ ಹೋದಾಗೂ ಕೂಡ ನಾನು ಮೀಟಿಂಗನ್ನು ಮಾಡಿದೆ. ನಮ್ಮ ಕೋಗಳಿ ಇವ್ನು ಹಿಂಗೆ ಅದಾನ, ಹಿಂಗಿಲ್ಲ, ಪ್ರತಿಯೊಂದನ್ನು ವಿಷಯವನ್ನು ಪ್ರಸ್ತಾವನೆ ಮಾಡಿದಾಗ ಅದನ್ನು ಮುಂದಿನ ದಿನಮಾನದಲ್ಲಿ ನಾವು ಕೂಡ ಅವ್ರ ಮೇಲೆ ಕಂಪ್ಲೇಂಟನ್ನು ಕೊಡೋರದೀವಿ, ಕೊಡ್ತೀವಿ ರೀ ಅತಿ ಶೀಘ್ರದ. ಮಂಜಣ್ಣವ್ರ ಜೊತೆ ಮಾತಾಡಿದ್ದು ಒಂದು 6 ತಿಂಗಳದ ಮೇಲೆ ಆತ್ರಿ. ಮಂಜಣ್ಣವ್ರ ಜೊತೆ ಮಾತಾಡಿದ್ದು 6 ತಿಂಗಳದ ಹತ್ರ ಆಗಿರ್ಬೋದು. ಮತ್ತು ಅವರು ಶಾಸಕರೇನು ಫೋನ್ ಹಚ್ಚಿದ್ರಲ್ಲ, ನಮ್ಮ ಉಮೇಶ್ ಒಡ್ಡರು ಅಂತೇಳಿ ನಮ್ಮ ಹಿರಿಯರವರು, ಅವರೆಲ್ಲ ಕುತ್ಕೊಂಡು ಅವ್ರು ನಮ್ಮ ಜಗಳದಲ್ಲಿ ನಮಗವ್ರು ತಂದಿಟ್ರು. ಇಟ್ಟಾಗ ನಾವು ಡಿಸ್ಪ್ಯಾಚ್ ಆದ್ವಿ. ಮತ್ತು ಊರನ್ನವ್ರು ನಾವೆಲ್ಲರೂ ಸೇರಿ ಒಂದು ಇದನ್ನು ಮಾಡ್ಕೊಂಡು ಮತ್ತು ಮಠದ ಕಡೆ ಕೆಲಸದ ಕಡೆ ಲಕ್ಷ್ಯ.
ಏನಂತಾರೆ ಅವ್ರು ಫೋನಲ್ಲಿ ಮಾತಾಡಿದೆ. ನಮ್ಮೂರು ಗೌಡ್ರಿಗೆ ರಾತ್ರಿ ಫೋನ್ ಹಚ್ಚಿದಾರ್ರಿ ಅವರು. ರಾತ್ರಿ ಫೋನ್ ಹಚ್ಚಿ ಮಾತಾಡಿದ್ದಾರೆ. ಪ್ರತಿಯೊಂದನ್ನು ಅವ್ರು ಮಾತಾಡಿದ ನಂತರ ಭಾಳಷ್ಟು ನಾನು ರಾಂಗ್ ಡಿಸಿಷನ್ಗೆ ಹೋದೆ. ಹೆಂಗೆ ರಾಂಗ್ ಡಿಸಿಷನ್ ಅಂದ್ರೆ ಸಿಟ್ಟು ಭಾಳಷ್ಟು ಬರ್ಲಿಕ್ಕೆ ಪ್ರಾರಂಭ ಆಯ್ತು. ನಾನು ಶಾಸಕರ ಬಗ್ಗೆ ಮಾತಾಡಿಲ್ಲ, ಶಾಸಕರು ಯಾರಂತೂ ಗೊತ್ತಿಲ್ಲ. ಗೊತ್ತಿದ್ರು ಕೂಡ ಭಕ್ತರಾಗಿ ಬರ್ತಿದ್ರು, ಭಕ್ತರಾಗಿ ಹೋಗ್ತಿದ್ರು. ಒಂದು ಸಮಯದ ಶಿವಲಾಲ್ ಜಯಂತಿ ನಡೆದು ಇತ್ತೀಚೆಗೆ. ಹೌದು, ಹೋರಾಟ ನಡೆದಿದ್ದು ಕೂಡ ರೈತರ ಪರ ಹೋರಾಟ ನಡೆದು ಕೂಡ ಇತ್ತೀಚೆಗೆ. ಹೋರಾಟಕ್ಕಿಂತ ಮುಂಚಿಲ್ದ್ರಿ ಇಡುವೆ ಇದು. ಹೋರಾಟದಕ್ಕಿಂತ ಮುಂಚಿಲ್ದ ಇಡುವೆ. ಹೋರಾಟ ಇತ್ತೀಚೆಗೆ ನಡೆದತ್ರಿ. ಹೋರಾಟ 3 ತಿಂಗಳಾಗಿ. ಹಾ, ಇಷ್ಟೆಲ್ಲ ನಮ್ಗೆ ಅನ್ಯಾಯ ಮಾಡಿದ್ರು, ಇಷ್ಟೆಲ್ಲ ನಮ್ಗೆ ಹೌದು ಹೌದು ಎಲ್ಲ ಮಾಡಿದ್ರು, ಅವೆಲ್ಲ ಹೋರಾಟ ನಡೆದಿದ್ದು ಈಗಲ್ಲ ಅಲ್ರಿ. ಹೋರಾಟಕ್ಕಿಂತ ಮುಂಚಿಲ್ದ ಇಡುವೆ ಇದು. ನಾನು ಅದನ್ನು ಹೇಳ ಅಂತೀನಿ. ಅವಾಗ ಏನಾದ್ರು ನಿಮ್ಗೆ ಇದಿತ್ತು ಹೆಂಗು ಅಂತ? ಪ್ರಾರಂಭಲಿಂದ 1 ವರ್ಷ 1.5 ವರ್ಷದಿಂದ ಎರಡು ಮಂದಿ ಮಧ್ಯೆ ಇದೆ ರೀ ಇದು. ಪ್ರತಿಯೊಂದನ್ನು ಇದೆ ಇದು. ಯಾವುದು? ನಾ ಬಿಟ್ಟಿಲ್ರಿ. ನಾನು ಯಾರಿಗೂ ಬಿಟ್ಟಿಲ್ಲ. ಅದು ಹೆಂಗೆ ಹೋಗಿದೆ ನನಗೆ ಗೊತ್ತಿಲ್ಲ.